ಇಂದು ಕನ್ನಡದ ಖ್ಯಾತ ಚಲನಚಿತ್ರ ನಟರು ಹಾಗೂ ಸಾವಿರ ಚಿತ್ರಗಳ ಸರ್ದಾರ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಮನೆಗೆ ಇಂದು ನಾವು ನಮ್ಮ ಕುಟುಂಬ ಸಹಿತ ಭೇಟಿ ಕೊಟ್ಟೆವು. ಭಾಳ ಆತ್ಮೀಯವಾಗಿ ಅವರು ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು. ಸೊ ಈ ಸಂದರ್ಭದಲ್ಲಿ ಅವರನ್ನು ನೋಡಿ ತುಂಬ ಸಂತೋಷವಾಯಿತು. ಆ್ಯಕ್ಚುಲಿ ಭಾಳ ಹೃದಯವಂತರು. ಆ್ಯಕ್ಚುಲಿ ಬಂದ ಕೂಡಲೇ ನನಗೆ ಅವರ ಟಿಫಿನ್ ಮಾಡಿ ಬಂದಿರಲ್ಲ ಮೊದಲು ಅದನ್ನು ಹೇಳಿ ಅಂಥೇಳಿ ನನಗೆ ಕೇಳಿದರು. ನಮ್ಮ ಇಡೀ ಕುಟುಂಬಕ್ಕೆ ಕೇಳಿದರು. ಈ ಸನ್ಮಾನ, ಈ ಮಾತುಗಳು ಕೇವಲ ಹೃದಯವಂತರಲ್ಲಿ ಬರಲು ಮಾತ್ರ ಸಾಧ್ಯ. ಸೊ 1,000 ಆಮೇಲೆ ಇಲ್ಲಿ ಒಂದು ನನಗೆ ಮೆಡಲ್ ತೋರಿಸಿದರು. ಪುನೀತ್ ರಾಜ್ಕುಮಾರ್ ಅವರು 1,000 ಚಿತ್ರಗಳ ಸರ್ದಾರ್ ಅನ್ನುವ ಒಂದು ಕನ್ನಡ ರಾಜ್ಯೋತ್ಸವದಂದು ಇವರಿಗೆ ಕೊಡ ಮಾಡಿದ್ದಾರೆ. ಸೊ ಹೀಗಾಗಿ ನೋಡಿ ತುಂಬ ಸಂತೋಷವಾಯಿತು. ಆವಾಗ ಅವರು ನೀವು ಹುಬ್ಬಳ್ಳಿಯಿಂದ ನಾನು ಮೀಟ್ ಮಾಡಲಿಕ್ಕೆ ಬಂದದ್ದು ತುಂಬ ಸಂತೋಷ ಆಯ್ತು ಅಂತೇಳಿ ಅವ್ರ ಧರ್ಮಪತ್ನಿ ಹಾಗೂ ಹೊನ್ನವಳ್ಳಿ ಕೃಷ್ಣ ಸರ್ ಕೂಡ ಹೇಳಿದರು. ನಾವೊಂದು 2 ಮಾತುಗಳನ್ನು ಹೇಳ್ತೀನಿ ಅನ್ನುವ ಮಾತುಗಳನ್ನು ಕೂಡ ಹೊನ್ನವಳ್ಳಿ ಕೃಷ್ಣ ಸರ್ ಹೇಳಿದರು. ತುಂಬ ಸಂತೋಷವಾಗಿದ್ದರು. ಸೊ ಅವ್ರು ನೋಡಿ ತುಂಬ ಸಂತೋಷವಾಯಿತು. ಅವರ ಮಾತುಗಳನ್ನು ಅವ್ರು ಏನು ಹೇಳ್ತಾರೆ, ನಮ್ಮ ರಾಜ್ಕುಮಾರ್ ಅವ್ರ ನುಡಿ ಅವ್ರ ನೆಂಟು, ಪುನೀತ್ ರಾಜ್ಕುಮಾರ್ ಅವ್ರ ನುಡಿ ನೆಂಟು, ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ಸುಮಾರಿ, ಓವರಾಲ್ ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಭಾಳ ನೆಂಟನ್ನು ಹೊಂದಿದ್ರು. ಸೊ ಅವರು 1-2 ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಆಲಿಸೋಣ. ಥ್ಯಾಂಕ್ ಯು. ನೋಡಿ, ಹುಬ್ಬಳ್ಳಿಯಿಂದ ಬಂದು ದಂಪತಿ ಸಮೇತ ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಅಲ್ಲಿಂದ ಬಂದಿದ್ದಾರೆ. ಭಗವಂತ ಅವ್ರಿಗಿನ್ನೂ ಆರೋಗ್ಯ ಭಾಗ್ಯ ಕೊಡಲಿ, ಕಾಪಾಡಲಿ. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಿನ ಹುಟ್ಟು ಒಂದಿನ ಸಾವು, ಇದ್ದೋಗೋದ್ರಲ್ಲಿ ಎಲ್ಲ ನಿಜ ಸರ್. ಬದುಕಿರೋವರೆಗೂ ಬಂಗಾರ, ಆಮೇಲೆ ಶೃಂಗಾರ. ಕರೆಕ್ಟ್. ಅದು ನಾವು ಎಲ್ಲ ಕಡೆನೂ ಹೇಳ್ತಾ ಇರ್ತೀವಿ. ಜಗದೀಶ ನಾಡುವ ಜಗವೇ ನಾಟಕ ರಂಗ ಅಲ್ವಾ? ನಾವು ಏನು ಕೊಂಡೋಗ್ತೀವಿ, ಏನು ತರ್ತೀವಿ, ಏನೂ ಇಲ್ಲ. ಇದೆಲ್ಲ ನಮ್ಮದೇ. ಇದು ಆಗ ಹೇಳರು, ನಾನು ಎಂಬುದು ನಾಯಿ ಸಮಾನ, ನೀನು ಎಂಬುದು ನಿರಾಭಿಮಾನ, ಎಲ್ಲ ಜಗವೆಲ್ಲ ಶಿವನೆಂದೆ, ಶಿವನೇ ಮುಂದೆ ನಾವೊಬ್ಬರಿಂದೆ. ಏನು ಇವು ನಾವು ಹೊಂದಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಒಬ್ಬರು ಮಾತಾಡ್ಬೇಕಾದ್ರೆ ಅವರಾಗೆ ಇವರಾಗೆ ಅಂತ ಹೇಳಬಾರ್ದು. ನಾವು ಹೇಗೆ ಅಂತ ನಾವು ತಿಳ್ಕೊಂಬಿಟ್ರೆ ನಮ್ಮಷ್ಟು ಜಗತ್ತಲ್ಲಿ ಒಳ್ಳೆಯರು ಯಾರೂ ಇರಲ್ಲ. ಅದಕ್ಕೆ ಆಗಲೇ ಹೇಳಿದ್ರು, ಜಗದೀಶ ನಾಡುವ ಜಗವೇ ನಾಟಕ. ಇವು ಕೂಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಕರೆಕ್ಟ್. ಎಲ್ಲ ಬಂದೆ ನಾವು ಯಾರು ಏನು ತಗೊಂಡು ಹೋಗ್ತೀವಿ, ಏನು ತಗೊಂಡು ಹೋಗಲ್ಲ. ಇದೆಲ್ಲ ನಂದೇ, ಅದು ಯಾವುದು ನಂದಲ್ಲ. ನಿಜ. ಏನು ಹಾಗಾಗಿ ಭಗವಂತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್.